ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಹರಪನಹಳ್ಳಿ ಪೂರ್ವಿಕರು ಆಚರಿಸಿಕೊಂಡು ಬರುತ್ತಿರುವ ಧಾರ್ಮಿಕ ಆಚರಣೆಗಳ ಹಿಂದೆ ವೈಚಾರಿಕತೆಯೂ ಅಡಗಿದ್ದು, ಕುಂಭಮೇಳದಿಂದ ಸುಭಿಕ್ಷಾ ಮಳೆ, ಸಮೃದ್ಧ ಬೆಳೆ ಬರುತ್ತದೆ ಎಂದು ರಾಮಘಟ್ಟ ಉಚ್ಚಂಗಿದುರ್ಗ ಕಟ್ಟೆಮನೆ ರಾಜಗುರು ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹರಪನಹಳ್ಳಿ ತಾಲೂಕಿನ ಜಂಗಮತುಂಬಿಗೆರೆ ಗ್ರಾಮದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಗುರುವಾರ ನಡೆದ ಭೋಗೇಶ್ವರ ಸ್ವಾಮೀಜಿ ಕುಂಭಾಭಿಷೇಕ ಮಹೋತ್ಸವದ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು. ಇಂದಿನ ಕಂಪ್ಯೂಟರ್ ಯುಗದಲ್ಲಿ ಮಾನಸಿಕ ಒತ್ತಡದಲ್ಲಿ ಬದುಕುತ್ತಿದ್ದೇವೆ. ಪೂಜೆ ಪುನಸ್ಕಾರಗಳಿಂದ ಒತ್ತಡ ನಿವಾರಣೆಯಾಗಿ ಬದುಕಿಗೆ ಶಾಂತಿ ಪ್ರಾಪ್ತಿಯಾಗಲಿದೆ. ಅವನತಿಯತ್ತ ಸಾಗುತ್ತಿರುವ ಮಠ, ದೇವಸ್ಥಾನ ಪುನರುಜ್ಜೀವನಗೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ಭಕ್ತರು ಉದಾರ ತೋರುತ್ತಿದ್ದಾರೆ. ಇದು ನಿರಂತರ ಸಾಗಬೇಕು. ಸಮಾಜದ ಅಭಿವೃದ್ಧಿ, ರಾಜಕೀಯ, ಸಾಮಾಜಿಕ, ಧಾರ್ಮಿಕತೆಯೂ ಮುಖ್ಯವಾಗಿದ್ದು ವಿಶ್ವಾಸದಿಂದ ಕೂಡಿರಲಿ ಎಂದರು. ಜಂಗಮತುಂಬಿಗೆರೆಯ ತಪಯೋಗಿ ಹಾಲಸ್ವಾಮಿ ಮಠದ ಹಾಲಸಿದ್ದೇಶ್ವರ ಸ್ವಾಮೀಜಿ ಮಾತನಾಡಿ, ಸಾಮರಸ್ಯ ಬದುಕಿಗೆ ಧಾರ್ಮಿಕ ಆಚರಣೆಗಳು ನಾಂದಿಯಾಗಿವೆ. ಮುಕ್ತಿಯ ಬದುಕಿಗೆ ಧಾರ್ಮಿಕ ಆಚರಣೆಗಳೇ ತಲಹದಿಯಾಗಿದೆ ಎಂದರು. ರಾಜ್ಯ ಎಸ್ಟಿ ಘಟಕದ ಮಾಜಿ ಅಧ್ಯಕ್ಷ ಕೆಪಿ ಪಾಲಯ್ಯ ಮಾತನಾಡಿ, ಶ್ರವಣ ಮಾಸದಲ್ಲಿ ಕೈಗೊಳ್ಳುವ ಪೂಜಾ ಕೈಂಕರ್ಯಗಳಿಂದ, ದೇವರ ಪೂಜೆ ಪುನಸ್ಕಾರಗಳಿಂದ ಆರೋಗ್ಯ, ಆಯಸ್ಸು ವೃದ್ಧಿಯಾಗುತ್ತದೆ. ಭಕ್ತರು ಧಾರ್ಮಿಕ ಆಚರಣೆಗೆ ಸೀಮಿತಗೊಳ್ಳದೆ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು. ಗ್ರಾಮದಲ್ಲಿ ಯಾವುದೇ ಜಾತಿ ತಾರತಮ್ಯ ಮಾಡದೆ ಸಹೋದರತ್ವವನ್ನು ಸಾಧಿಸಬೇಕು ಎಂದರು. ಭೋಗೇಶ್ವರ ಸ್ವಾಮಿ ಆರಾಧನೆ ಅಂಗವಾಗಿ 108 ಪೂರ್ಣ ಕುಂಭಮೇಳ ನಡೆಯಿತು. ಗ್ರಾಮದ ಹೊರವಲಯದಲ್ಲಿರುವ ಹಾಲಸ್ವಾಮಿ ಮಠದಿಂದ ಆರಂಭವಾದ ಕುಂಭಮೇಳ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ವಿವಿಧ ವಾದ್ಯವೃಂದ ಮೆರವಣಿಗೆ ಮೆರಗು ಹೆಚ್ಚಿಸಿದವು. ಈ ಸಂದರ್ಭದಲ್ಲಿ ಭೋಗೇಶ್ವರ ದೇವಸ್ಥಾನದ ಧರ್ಮದರ್ಶಿ ಕೃಷ್ಣಮೂರ್ತಿ, ತುಂಬಿಗೆರೆ ಶಿವಣ್ಣ, ರವೀಂದ್ರಪ್ಪ, ಗೀತಾಚಂದ್ರಪ್ಪ, ವಿಜಯ್ ಕೆಂಚೋಳ್, ನಂಜಪ್ಪ, ಪರಶುರಾಮಪ್ಪ, ಶಿವಕುಮಾರ ಸ್ವಾಮಿ, ಭೋಗೇಶ್ವರಯ್ಯ, ದೇವೇಂದ್ರಾಚಾರಿ, ಮುಖ್ಯೋಪಾಧ್ಯಾಯ ಮಧುಸೂದನ್, ರವಿಕುಮಾರ್, ಸಿದ್ದಯ್ಯ, ಮದ್ದಾನಪ್ಪ, ವಸಂತಕುಮಾರ್ ಇದ್ದರು. ವರದಿ ಮಹೇಶ್ ಅರಸೀಕೆರೆ. ರಾಜೀವ್ ಗಾಂಧಿಯ ತಂದೆ ತಾಯಿಗೆ ಪೂಜೆ ಮಾಡಿ ಅದೇ ರೀತಿಯಲ್ಲಿ ಈಗ ದೇವಸ್ಥಾನ ನೋಡಿ ಯಾವಿಲ್ಲ ಜಾಗವಿಲ್ಲ ಎಲ್ಲಿ ಬೀಸ್ಬರೋದು. ನೀವು ಪುಣ್ಯಾತ್ಮ ಹೊಲ ರೈತ ಒಟ್ಟಿಯಿಂದ ಹೊಲನ ಬಿಟ್ಟೋದು ಹೊಲವನ್ನು ಧರ್ಮ ಘೋಷಿಸಿದ್ರಿಂದ ಈ ಗ್ರಾಮದಲ್ಲಿ ತುಂಬಿಗೆ ಗ್ರಾಮದಲ್ಲಿ ಬಹಳ ಭೂದಾನ ಕೊಟ್ಟಕ್ಕಂಥವ್ರು, ಅನುದಾನ ಕೊಟ್ಟಕ್ಕಂಥವ್ರು, ಹಿರೇಣ ದಾನ ಕೊಟ್ಟಂತು, ಯುವದಾನ ಕೊಟ್ಟರೆ ಪ್ರಸಿದ್ಧ ಇಲ್ಲ 10 ವಿಧ ದಾನ ಕೊಟ್ಟಕ್ಕಂಥವ್ರಿಗೆ ನಾವು ಸಂತೋಷ. ಇದನ್ನೆಲ್ಲೂ ಸಾಮಾಜಿಕ ಮುಖ್ಯವಾಗಿ ಸರ್ಕಾರ ಏನ್ ಬೇಕಾದ ವ್ಯವಸ್ಥಿತವಾಗಿ ಆ ರೀತಿಯಲ್ಲಿ ಈ ಜನ್ಮ ಕಮ್ಮಿಯಲ್ಲಿ ಈ ಮೂಲಕ ಹೈಸ್ಕೂಲಕ್ಕೆ ಜೋಡಿಸಿದ್ದೇನೆ. ಅದು ರಾಜಕೀಯ ಕ್ಷೇತ್ರ ಇದಾಗಬೇಕು. ಜನ್ಮ ಕಮ್ಮಿಯಲ್ಲಿ ಜನ್ಮ ವಂಶದ ಜಂಗಮ ಗಂಭೀರ ಲೈಂಗಿಕ ಭಾಷೆ ಲೈಂಗಿಕ ಭಾಷೆಗೆ ಮಾಡಿದ್ದು ಇಲ್ಲಿ ಪೂಜಾ ಮಂತ್ರಗಳು ಮಾಡ್ತಾರೆ. ಎಲ್ಲ ದೇವರಿಗೆ ಅಭಿಷೇಕ ಅಂತಾರೆ.
ಆ ಮೂಲಕ ನಿಮ್ಮ ಗ್ರಾಮದ ಅಭಿವೃದ್ಧಿ ಆಗುತ್ತೆ. ಆರಂಭದಲ್ಲಿ ಧರ್ಮ, ಅಕ್ಕ, ನಾನು, ಮೋಕ್ಷ ಇವೆಲ್ಲರೂ ಬರಬೇಕಾದ್ರೆ ನೀವು ಬುದ್ಧಿಯಿಂದ ಅನ್ನ ಮಾಡುತ್ತಾರೆ. ಆಯುರ್ವೇದ ಮದುವೆಯಾಗಬೇಕಾದ್ರೆ ಐದು ಹಸು ಬೆಳೆಗಳಿದೆ. ಹಸು ಬೆಳೆ ಒಂದು ಮುತ್ತು, ಎರಡು ಮುತ್ತು ಕುಂಕುಮ ಬೆಳೆಗಳಿದೆ. ಅದು ಕುಂಕುಮ ಎರಡನೇ ಮುತ್ತು, ಮೂರನೇ ಮುತ್ತು ಕೈಮಳಿ ಕೈಮಳಿ ಮುತ್ತು, ನಾಲ್ಕನೇ ಮುತ್ತು ಮೂರ್ತಿ ಮುತ್ತು, ನಾಯಿ ಐದು ಮುತ್ತು ಒಂದೊಂದು ಬಿಟ್ಟಿ ಬಿಟ್ಟಿದತ್ತ ಐದರಿಂದ ಮತ್ತು ನೀರ್ತತ್ವ, ಮೂರಿಂದ ಅಗ್ನಿತತ್ವ ಬೆಂಕಿ, ಆಮೇಲೆ ವಾಯುತತ್ವ ಗಾಳಿ, ಆಕಾಶತತ್ವ ಅದು ಬಯಲು. ನಾವು ಇಂದು ಒಂದು ಶ್ರಾವಣ ಮಾಸದಲ್ಲಿ ಇಂಥ ಒಂದು ಒಳ್ಳೆಯ ಅದ್ಭುತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮಗೆ ಎಲ್ಲ ಈ ದೇವರು ನಮಗೆ ಮುಂದಿನ ದಿನದಲ್ಲಿ ನಮ್ಮೆಲ್ಲರಿಗೂ ಸಹ ಆರೋಗ್ಯ ಭಾಗ್ಯವನ್ನು ಕೊಡಲಿ, ನಮ್ಮ ಎಲ್ಲ ಮಕ್ಕಳಿಗೆ ಒಳ್ಳೆಯ ವಿದ್ಯಾವಂತ ಆಗ್ತಕ್ಕಂಥ ಆಶೀರ್ವಾದ ಮಾಡಲಿ. ಅದ್ರ ಜೊತೆಗೆ ಮುಂದಿನ ದಿನದಲ್ಲಿ ಒಳ್ಳೆ ಮಳೆ ಬೆಳೆ ಆಗ್ತಕ್ಕಂಥದ್ದಾಗಲಿ ಮತ್ತೆ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ನಮಗೆ ಕಾಂಗ್ರೆಸ್ ಇದ್ದಾರೆ, ಅವರು ನಮಗೆ ಬಹಳಷ್ಟು ಮನಮುಟ್ಟ ರೀತಿಯಲ್ಲಿ ಪ್ರೋತ್ಸಾಹವನ್ನ ಆಶೀರ್ವಾದವನ್ನು ಕೊಡ್ತಾರೆ. ಅವನ್ನೆಲ್ಲ ಕೇಳ್ತಕ್ಕಂಥದ್ದು ಆಗಬೇಕಾಗಿದೆ. ಒಂದು ವೇಳೆ ನಮ್ಮ ದೇಶದಲ್ಲಿ ವಿಶೇಷವಾಗಿ ಎಲ್ಲ ಭಕ್ತಾದಿಗಳು ವಿಶೇಷವಾಗಿ ದೇವರ ಪೂಜೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡಿದ್ದೀವಿ. ನಮ್ಮ ದೇಶ ಭಕ್ತಿ ಪ್ರಧಾನವಾದ ದೇಶ. ಒಂದು ದೇಶದಲ್ಲಿ ನಾವು ಇರ್ತಕ್ಕಂಥದ್ದು ಭಾಗ್ಯ. ಹಾಗಾಗಿ ನೀವೆಲ್ಲರೂ ಸಹ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ವಿಶೇಷ. ಹಾಗಾಗಿ ನಾವು ನಮ್ಮ ಭಕ್ತಿಯ ಪ್ರದರ್ಶನ ಜೊತೆಗೆ ನಮ್ಮ ಮಕ್ಕಳನ್ನ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಮಾಡ್ತಕ್ಕಂಥದ್ದು ವಿಶೇಷವಾಗಿ ನಮ್ಮಲ್ಲಿದೆ. ಹಾಗಾಗಿ ನಾವು ನಮ್ಮ ಮಕ್ಕಳನ್ನ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಮಾಡ್ತಕ್ಕಂಥ ನಮ್ಮೆಲ್ಲರ ಮೇಲೆ ನಾವು ಅಂತ ಒಂದು ಕಾರ್ಯವನ್ನು ಮಾಡೋಣ. ಅದ್ರ ಜೊತೆಗೆ ನಮ್ಮ ಗ್ರಾಮಗಳಿಂದ ಅಭಿವೃದ್ಧಿ ಮಾಡ್ತಕ್ಕಂಥದ್ದಾಗಲಿ, ನಮ್ಮ ಗ್ರಾಮದಲ್ಲಿ ನಾವೆಲ್ಲ ಅಭಿವೃದ್ಧಿಯಾಗಿರ್ತಕ್ಕಂಥದ್ದಾಗಬೇಕು. ಎಲ್ಲರೂ ಜಾತಿ ಭೇದ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಸಾಗಬೇಕಾಗಿದೆ. ಅಂತ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಮುಂದೆ ಸಾಗೋಣ. ನಾವೆಲ್ಲರಿಗೂ ಸಹ ದೇವರ ಆಶೀರ್ವಾದ, ನಮ್ಮ ಗುರುಗಳ ಆಶೀರ್ವಾದ ನಮ್ಮೆಲ್ಲರಿಗೂ ಇರುತ್ತೆ. ಹಾಗಾಗಿ ನಾವು ನಮ್ಮ ಗುರುಗಳಿಗೆ ವಿಶೇಷವಾಗಿ ಗೌರವವನ್ನು ಕೊಡ್ತಕ್ಕಂಥದ್ದು ಆಗಬೇಕಾಗಿದೆ. ನಾವೆಲ್ಲರೂ ಸಹ ಭಕ್ತಾದಿಗಳು ಬಾಯಿಂದಲೂ ಉನ್ನತವಾಗಿ ಅಭಿವೃದ್ಧಿ ಆಗಲಿ, ಜಯ ಬಂದಿದೆ ಅಂತ ಹೇಳ್ತಾ ನಮ್ಮ ಆಶೀರ್ವಾದ ಕುಂಭಾಭಿಷೇಕದ ಮಹತ್ವ, ನಮ್ಮ ಸಮಾರಂಭದ ಬಗ್ಗೆ ಮೆಚ್ಚುಗೆಯ ನೋಡಿ
ನಮಸ್ತೆ ನಮಸ್ತೆ ನಮಸ್ತೆ. वाला